ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವು ಇವಾಗೆಲ್ಲ ಎದ್ದು ಬ್ರಷ್ ಮಾಡಿ ಚಹಾ ಕುಡಿದು ಇವಾಗ ರಂಗೋಲಿ ಹಾಕತ್ತೇವೆ ನೋಡ್ರಿ. ಇವೆಲ್ಲ ಚಿಕ್ಕವಳೊಡಾಗಿ ನೋಡುಂಟಾವ. ಇವತ್ತು ನಮ್ಮ ಮಾಮನ ಮಗಳದು ಎಂಗೇಜ್ಮೆಂಟ್ ಇಲ್ಲೇ ಐತಿ, ಅದಕ್ಕೆ ಎಲ್ಲ ಇಲ್ಲಿ ಹಾಕತ್ತೀವಿ. ಸೊ ಫ್ರೆಂಡ್ಸ್, ಇವಾಗ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಸಂಬಂಧ ಇಲ್ಲೆಲ್ಲ ರೆಡಿ ಮಾಡತ್ತಾರ ನೋಡ್ರಿ. ಇಲ್ಲಿ ನಾಷ್ಟ ಮಾಡಕ್ಕೆ, ಊಟ ಮಾಡಕ್ಕೆ ಅಲ್ಲಿ ಅವರು ಅಡುಗೆ ಪ್ರಿಪ್ರೇಷನ್ ಮಾಡತ್ತಾರ. ನಾವು ಎಲ್ಲರೂ ನಿಂತಿದ್ವಿ ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ನಮ್ಮ ಚುಮ್ಮಿಗೆ ಹತ್ಕೊಂಡು ನಮ್ಮ ಅಕ್ಕ ಹೆಂಗೆ ಮಾಡತ್ತಾಳ ನೋಡ್ರಿ. ಅನುಶ್ರೀ ಅಂಗಡಿಗೆ ಹೋಗೋದು ಬರೋದು ಮಾಡತ್ತ. ಇವಾಗ ನಾವು ಜಳಕ ಅದು ಮಾಡಿ ಎಲ್ಲ ರೆಡಿಯಾಗಿವಿ. ಸರ್ ನೋಡ್ರಿ, ಇಲ್ಲೆಲ್ಲ ಹೊರ ಪ್ರಿಪ್ರೇಷನ್ ನಡೆದೈತಿ, ಎಲ್ಲ ಎಂಗೇಜ್ಮೆಂಟು. ಇಲ್ಲಿ ಅಡುಗೆ ಮಾಡಕತ್ತಾರ. ನಮ್ಮ ಮಮ್ಮಿ ತಿರ್ಗಾಡಕತ್ತಾಳ ನೋಡ್ರಿ. ಇಲ್ಲಿ ನಾ ರೆಡಿ ಆಗ್ಲಾರ್ದೆ ನೀವು ಎರಡು ಕಲರ್ ಮಾಡ್ಕೊಡಂಗೆ ಕಾಣತ್ತಾವ ನೋಡಿ. ಕೂದಲು ಕೆಂಪಾಗಿ ಈಗ ಇದು ಮಲಮ್ ಕೊಡ್ತೀವಿ, ಸಿದ್ದಣ್ಣ ಕೊಡಂತದತ್ತ ಚಿಟಿಮಿಗೆ ಹಾಕ್ಲಿಕ್ಕೆ ಬರ್ತದೆ ನೋಡು. 2 ಡ್ರಾಪ್ಸ್ ನಡೀತಿದ್ಲ, ಆದ್ರೆ ಕಡಿಮೆ ಹಾಕ್ಬೇಕು. ಇವ ಬೀಳ್ತೀವಿ. ಇವ್ ನೋಡ್ರಿ ನಮ್ಮ ಗೌಡ್ಯ ಅವ ಹೆಂಗೆ ಕಾಣತ್ತರು, ಹೆಂಗೆ ಕಾಣತ್ನಿ ಹಂಗೆ ಅಂದ್ರು ಏನು ಮನುಷ್ಯರ್ಗಪ್ಲಿಗಳ ಫ್ಯಾಷನ್. ನಮ್ಮ ಚುಮ್ಮಿ ಇಟ್ಟತನ ಮಕ್ಕೊಂಡಿದ್ದಿಲ್ರಿ. ಈಗ ಜಳಕ ಮಾಡಕ್ಕೆ ಹೋಗ್ಯಾಳ. ಮತ್ತು ಜಳಕ ಮಾಡಿ ಬಂದ ಮ್ಯಾಗ ತೋರಿಸ್ತೀವಿ ರೆಡಿ ಮಾಡಿ. ಸೊ ಗಾಯ್ಸ್, ಇವಾಗ ನಮ್ಮ ತಂಗಿ ನಾಷ್ಟ ತೊಗೊಂಬಂದಾಳ ನೋಡ್ರಿ. ಏನು ತೊಗೊಂಬಂದಿರಿ? ಸುಸ್ಲಾ ಇಲ್ಲೇ ಊಟ. ಅದರಲ್ಲ ನಮ್ಮ ಪಿಯಾಗಳು ಯಾರಿಗಾರ ಹೇಳೋ ಚಕ್ಕಳ ಎಲ್ಲ ತಂದು ಕೊಡ್ತಾವಲ್ಲ, ತಿಂತೀವಿ ಇಲ್ಲೇ ಕೂತ ನಾವು. ಹೌದಲ್ಲ ಜಳಕ ನೋಡಿಕೆ ಅವ್ವ ಬಿಡ್ತಾವ. ನಮ್ಮ ಅವು ಬರೀ ಅಲ್ಲಿದೆ ಇಲ್ಲಿದೆ ಅಲ್ಲಿ ತಿರುಗಾಡೋದು ಬರ್ತಾವೆ. ನೋಡ್ಕೊಳ್ಳಿ ಹಂಗೆ ತೊಂಬರ್ತಾರಲ್ಲ ಬರ್ತಾರೆ ನೋಡ್ರಿ ನಮ್ಮ ತಮ್ಮ. ಥ್ಯಾಂಕ್ ಯು. ಕ್ಯಾಚ್ ಆಗ್ತದೆ ನನ್ನ ಮಗನಿಗೆ. ಹಾಯ್, ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಬ್ಲಾಗ್ ಏನಂದರೆ, ನಮ್ಮ ಅಣ್ಣನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ನೋಡಿ. ಈಕಿನೇ ನಮ್ಮ ಅಣ್ಣನ ಮಗಳು. ಅಣ್ಣನ ಮಗಳು ಅಂದರೆ ದೊಡ್ಡಪ್ಪನ ಮೊಮ್ಮಗಳು. ಇಲ್ಲಿ ಬೀಗರು ಬಂದರು ಬರೋಣ ಎಲ್ಲರಿಗೆ ನಾಷ್ಟ ಹಾಕ್ಲಿಕತ್ತಿದ್ದೇವೆ ರೀ. ದೊಡ್ಡಪ್ಪನ ಮಗನಿಗೆ ತೊಗೊಂಡಾರ. ದೊಡ್ಡಪ್ಪನ ಮಗನ ಮಗಳು ಸೋದರಮ್ಮನ ಮಕ್ಳು ಆಗ್ಬೇಕು ಅವರು. ಅದು ಬೀಗ್ತನ ಮಾಡಿದಳು. ಮನೆ ಅಂತವ್ಲೇನೆ ನಮ್ಮ ಹೆಚ್ಚಂದ್ರೆ ಎಲ್ಲರೂ ಒಳಗಿನ ಬೀಗ್ತನೇ. ಇವರು ನಮ್ಮ ಅಣ್ಣನ ಹೆಂಡತಿ. ಇಲ್ಲೆಲ್ಲ ಬೀಗರು ಬಂದು ಕೂತಾರ ನೋಡ್ರಿ. ಬೀಗರು ಬಂದು ಕೂತಾರ. ಫುಲ್ ಬಿಸಿಲಾಗ ಬ್ಯಾಸತ್ತು, ಫುಲ್ ಕಾಲು ಚಾಚ್ಕೊಂಡು ಅವರು ಬಿಸಿಲಾಗ ಕೂತ್ಬಿಟ್ಟಿದ್ರು ರೀ. ಇದೇ ಹೆಣ್ಣಿನ ಕಡೆ ಮನೆ ಇದು ನೋಡ್ರಿ. ಇಲ್ಲಿ ಬೀಗರು ಕೂತಾರ. ಸಕ್ರೆ ನೀರು ಕೊಟ್ಟೆವು, ತಿಂದಿಕ್ಕೆ ಕೂತಾರ. ಇನ್ಮೇಲೆ ನಾಷ್ಟ ಹಾಕೋದ್ರತ್ತೈತೆ. ಇವ್ರು ನಮ್ಮ ಮನೆ ಏನವ ಹಿಡಿಯಲಿಕತ್ತಿ, ಏನು ಮಾಡತ್ತೀರಿ ನೀವು, ನಂದು ಫೋಟೋ ತಕ್ಕೋ ಅಂತಂದ್ರು ನೋಡ್ರಿ. ಹೆಣ್ಣು ತೊಗೊಂಡವರು ಇಲ್ಲೇನು ಕೆಳಗೆ ನಿಂತಾರಲ್ರಿ ಅವರೇ. ಇವರು ಬರತ್ತಾರಲ್ಲ ನಮ್ಮ ಅಣ್ಣಾರ ದೊಡ್ಡಪ್ಪನ ಮಗ. ಇವರು ನಮ್ಮ ದೊಡ್ಡವ, ನಮ್ಮ ಮನೆಯವ್ರ ಸೋದರತ್ತಿ. ಇವರು ನಮ್ಮ ತಮ್ಮನ ಹೆಂಡತಿ. ಅಣ್ಣನ ಮಗನು ಇನ್ಸ್ಟಾಗ್ರಾಮ್ದೊಳಗೆ ಮಾಡ್ತಾನೆ, ಅವನು ಹಿಡಿವೆ ನೋಡ್ರಿ. ಹಳೆ ಬಂದ ಮನೆಗೆ ಹಳೆ ವರ್ಣನ
ಅವನಿಗೆ ಕಾಲು ತೊಳೆದು ಒಳಗೆ ಕರ್ಕೊಂಡೆವು. ಚರಿಗೆ ಒಂದು ಕಳಸಿ ನೀರು ಹಾಕಿ ಒಳಗೆ ಕರ್ಕೊಳ್ಳೋದ್ರಿ. ಈಕೆ ಸೊಸೆ ನೋಡ್ರಿ ಹಳೆ ಏನದ ಕಾಲು ತೊಳೆದು ನೀರು ಹಾಕಿ ಕಾಲು ತೊಳೆದು ಒಳಗಡೆ ಕರ್ಕೊಳಕತ್ತಾನ. ನಮ್ಮ ಭಾರತೀಯ ಸಂಸ್ಕೃತಿ ಏನೇನು ಅನ್ನೋದೆಲ್ಲ ಮಾಡಿ ಎಂಗೇಜ್ಮೆಂಟ್ ದಿನ ಅವಾಗೆಲ್ಲ ಏನೂ ಇರ್ತಿದ್ದಿಲ್ಲ. ಹಂಗೆ ಈ ಹೊಸ ಟ್ರೆಂಡ್ ನೋಡ್ರಿ ನಮ್ಮ ತಮ್ಮನ ಮಗಳು ಸಂಗಟ ಏಕಟ ಬಲ್ಲೆಗೆ ಇರ್ತಾಳೆ. ಇನ್ನು ಸಣ್ಣ ಪಾಪು ಕಿರಿಕಿರಿ ಮಾಡಲ್ರಿ, ಈಕಿ ಕಿರಿಕಿರಿ ಮಾಡ್ತಾ ಚುಟ್ಲಿ. ಇದೇ ದೊಡ್ಡಪ್ಪನ ಮಗಳು, ಅಕ್ಕನ ಮಗಳು. ಅವ್ರ ತಮ್ಮಗೆ ಇಲ್ಲಿ ಕನ್ಯೆ ಕೊಟ್ಟಿದ್ದು ನಮ್ಮ ಅಣ್ಣರು. ಈಗ ನೋಡ್ರಿ ಕಾಲ ಮೇಲೆ ನೀರು ಹಾಕಿ ಕುಂಕುಮ ಹಚ್ಚಿ ಟೆಂಗ್ ಹೊಡೆದು ಹಳೆಯನ್ನ ಒಳಗಡೆ ಕರ್ಕೋತಾರ. ನೋಡ್ರಿ ನಿಮ್ಮ ಕಡೆ ಎಂಗೇಜ್ಮೆಂಟ್ ದಿನ ಹಳೆಯನ್ನ ಕರ್ಕೊಳ್ಳೋದು ಹೆಂಗೆ ಸ್ವಾಗತ ಮಾಡ್ಕೋತಾರ ಅನ್ನೋದು ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರಿಗೆಲ್ಲ ಧನ್ಯವಾದಗಳು. ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಹಾರೈಸಿ ನಾವು ಓದೋರಲ್ಲ ಕಲ್ತವ್ರಲ್ಲ, ಹಿಂಗಾಗಿ ಸುಮ್ಮನೆ ಏನಾರೇ ನಾವು ಒಂದು ಮಾಡಬೇಕಲ್ಲಪ್ಪ ಅಂಥೇಳಿ ಮಾಡ್ಲಕತ್ತೀವಿ. ಎಲ್ಲರೂ ಸಪೋರ್ಟ್ ಇರಬೇಕು. ಹಿಂಗಾಗಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ನಮ್ಮ ಕಮೆಂಟ್ ನೋಡಿ, ನಮ್ಮದು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಏನಂಬುದು. ಆರತಿ ಮಾಡೋದು ಬಳಕ ಆರತಿ ತಟ್ಟೆಯಲ್ಲಿ ರೊಕ್ಕ ಇಟ್ಟು ನೋಡ್ರಿ ಗಳ್ಯಾಗ ಸಕ್ರೆ ಬಾಯಾಗ ಹಾಕಿ ಒಳಗಡೆ ಕರ್ಕೋತಾರ. ಇದು ಹುಡುಗಿ ನಮ್ಮ ಅಣ್ಣನ ಮಗಳು, ಅಕ್ಕನ ಮಗ. ಇವರಿಗೆ ಇಬ್ಬರದು ಎಂಗೇಜ್ಮೆಂಟ್ ಇವತ್ತು. ಇವರು ಸೋದರತ್ತಿ ಮಗಳು, ಅಕ್ಕರು, ದೊಡ್ಡಪ್ಪನ ಮಕ್ಕಳು. ನಮ್ಮದು ತುಂಬ ಕುಟುಂಬ ರೀ ಎಲ್ಲ. ಹೆಚ್ಚು ಒಳಗಿನ ಬೀಗ್ತನನೇ ಆತವ್ರಿ. ನೋಡ್ರಿ ಹಳೆಯನ್ನ ವೆಲ್ಕಮ್ ಮಾಡ್ಕೊಂಡ್ರು. ಎಲ್ಲರೂ ಇಲ್ಲಿ ಕೂತಾರ ನೋಡ್ರಿ ಹಿರಿಯರು. ಇದೊಂದು ಹುಡುಗಿನ ಕೊಡೋದದ ರೀ, ಬೇಕಿನ ಕಣ್ಣಿಂದು. ನೋಡ್ರಿ ಈಗ ಹಳೆಯನ್ನ ಒಳಗೆ ಕರ್ಕೊಂಬಂದು ಹುಡುಗಿನ ಕುಂದ್ರಿಸಿ ಏನು ಅರಿದು ಬೀಗ್ತಾನೆ ಏನಿಲ್ರಿ, ಎಲ್ಲ ಮನೆಯನ್ನೇ ಹೆಚ್ಚು ಒಳಗೆ ಬೀಗ್ತಾನ ರೀ. ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ಸೋದರತ್ತಿ ಮಕ್ಕಳು. ಇವರೇ ನಮ್ಮ ದೊಡ್ಡಪ್ಪನ ಮಗಳು, ಇವರು ನಮ್ಮ ದೊಡ್ಡಪ್ಪನ ಮಗ. ಇವರೇ ಬೀಗ್ತಾನ ಇಬ್ರದ್ದು. ನೋಡ್ರಿ ಕುಡ್ತೊಳೋ ಮಾಡ್ಯಾರ. ಇಲ್ಲಿ ನೋಡ್ರಿ ಚಪಾತಿ ಮಾಡಾಕತ್ತಾರ. ನಮ್ಮ ಮೈನಿ ನೋಡ್ರಿ ತಂಬಾಕು ಹಾಕ್ಕೊಳ್ಳೋದು, ಚಪ್ಪರಿಸಿ ತಂಬಾಕು ಹಾಕ್ಕೋತಾರ. ಏನು ಬಿಟ್ರು ಊಟ ಬಿಟ್ರು ತಂಬಾಕು ಬಿಡೋದಿಲ್ಲ ಇವರು. ಇಲ್ಲಿ ನೋಡ್ರಿ ನಮ್ಮ ದೊಡ್ಡವನು ಹೆಂಗೆ ಹೋಗ್ಕೋತಾಳ. ಒಂದು ಕಪ್ ಚಹಾ ಕುಡಿ ತಂಬಾಕು ಹಾಕು, ಒಂದಿಟ್ಟು ಊಟ ಮಾಡು ತಂಬಾಕು ಹಾಕು. ನೋಡ್ರಿ ಇಲ್ಲಿ ಚಪಾತಿ ಮಾಡೋರಿಗೆ ಪಾನಕ ಮಾಡಾಕತ್ತಾರ. ಇಲ್ಲಿ ಪಾನಕ ಮಾಡ್ಲಿಕ್ಕೆ ಸಕ್ರೆ ಅದು ತಂದು ಕೊಡಾಕತ್ತಿದ್ದೇವೆ ರೀ ನಾವು. ನಮ್ಮ ಸೋದರತ್ತಿ ಮಗಳ್ರಿ ಇವರು, ದೊಡ್ಡಪ್ಪನ ಸೊಸೆ. ಇವ್ರು ದೊಡ್ಡಪ್ಪನ ಮಗಳು. ಎಲ್ಲರೂ ನೋಡ್ರಿ ಚಪಾತಿ ಮಾಡೋರು ಮನೆಯವ್ರು ಇದ್ರು. ಇವರು ಇಲ್ಲೇ ಎಲ್ಲ ಚಪಾತಿ ಮಾಡಾಕತ್ತಾರ. ಸಿಟಿಯಾಗ ಅಂದ್ರೆ ಆಳು ಹಚ್ಚಿ ಮಾಡಿಸ್ಬಿಡ್ತಾರೆ ರೀ, ಮನೆಯವ್ರು ಏನು ಓಡಾಡಂಗಿಲ್ಲ. ಇಲ್ಲಿನ ಹಳ್ಳಿಯಾಗ ಒಬ್ರಿಗೊಬ್ರು ಅವ್ರಿಗೆ ನಾವು ನಮಗೆ ಅವರು ಅಂತೇಳಿ ಮಾಡ್ಕೋತಿರೋದು ಚಲೋ ಅಲ್ರಿ. ನೋಡ್ರಿ ಇಲ್ಲಿ ನನ್ನ ಮಗಳು ಮೇಕಪ್ ಮಾಡ್ಲಕತ್ತಾಳ. ಈಕಿನ ನನ್ನ ಮಗಳಿಗೆ ಮೇಕಪ್ ಆರ್ಟಿಸ್ಟ್ ಏನಂತಾರೆ ರೀ ಇವರು, ಆರ್ಟಿಸ್ಟಿಯರ್ ಮಾಡ್ಕೊಂಡಾಳ್ರಿ ಈಕಿ. ತಪ್ಪಿದ್ರೆ ಕ್ಷಮೆ ಇರಲಿ, ನಾವು ಏನಂತಾರ ಗೊತ್ತಿಲ್ಲ. ನನ್ನ ಮಗಳು ಮೇಕಪ್ ಮಾಡತ್ತಾಳ. ಆದ್ರೆ ಮತ್ತು ನಮ್ಮ ತಮ್ಮನ ಹೆಂಡ್ತಿ ಬಂದು ಹಿಂಗಾಕು ಹಂಗಾಕು ಅಂತ ಹೇಳಕತ್ತಿದ್ದ. ಅವರು ನಮ್ಮ ಅಣ್ಣಾರು ಹಂಗೆ ಬಂದು ಕರ್ಲಿಕ್ಕೆ ಬಂದರು. ಜಲ್ದಿ ಕರ್ಕೊಂಬರವ್ವ ಲೇಟ್ ಆಗುತ್ತೆ, ಮನೆಗೆ ಹೋಗ್ಲಕ್ಕ ಲೇಟ್ ಆಗುತ್ತದ, ಕರ್ಕೊಂಡು ಬಾ ಅಂತೇಳಿ ಅಂದ್ರೆ. ನೋಡ್ರಿ ಹುಡುಗಿ ದೊಡ್ಡವನ ಮಗಳು ನಕ್ಲೆಸ್ ಉಸ್ಕೊಳಕ್ಕೆ ಎಷ್ಟು ಆತರ ನೋಡ್ರಿ. ಈಗ ಎದಕ್ಕೆ ನಕ್ಲೆಸ್ ಬೇಕಾಗಿತ್ತನ್ನ.
ಮತ್ತು ಇರಲಿ ನೆಕ್ಲೆಸ್ನ ಇರಲಿ ಉಜ್ಕೋಬೇಡ ಅಂತೇಳಿ ಹಾಕಿಸಿ ಮತ್ತು ಲಾಂಗ್ ನೆಕ್ಲೆಸ್ ಒಂದು ಹಾಕಿ, ಇದು ನಮ್ಮ ಅಕ್ಕನ ಮಗಳು ರೀ. ಆಮೇಲೆ ಕರ್ಕೊಂಡು ಹೊಂಟೇವ್ರಿ ಈಗಿನ ರೆಡಿ ಮಾಡಿ. ನೋಡ್ರಿ ಸಿಂಗಾರ ಮಾಡಿದ್ರೆ ಏನೇ ಇಲ್ಲಿ ಚಂದ ಕಾಣ್ತೈತಿ. ನೋಡ್ರಿ ಹೆಂಗೆ ಕಾಣಕತ್ತಾಳ. ದಿನ ಡ್ರೆಸ್ ಮ್ಯಾಗ ಬೇರೆ ಕಾಣ್ತೇಳು ನೋಡ್ರಿ. ಬಾರ್ಯವ್ವ ಕನ್ಯವ್ವ ನೋಡ್ರಿ, ನನ್ನ ಮಗಳು ಆಕಿನ ಮುಂದೆ ನಿಂತು ಹೆಂಗೆ ಇದು ಮಾಡಕತ್ತೇಳು. ಫಸ್ಟ್ ಏನೇ ಮಾಡಿದ್ರೂ ಸ್ವಾಮಿಗಳಿಗೆ ಬಟ್ಟೆ ಮಾಡಿ ಅವರಿಗೆ ದಕ್ಷಿಣ ಕೊಟ್ಟು ಕಾಲಸ ಮಾಡಿ ಮುಂದುವರೆಸ್ತಾರೆ ರೀ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅದಂತ ಅನ್ಕೋತೀನಿ. ಎಲ್ಲ ಕಡೆ ಹೆಂಗಿದೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನೋಡಿ ಈ ಕಡೆ ಗಂಡಾಳೆಲ್ಲ ಕೆಳಗಡೆ ಅಂಗಳಾಗ ಎಲ್ಲರೂ ಗಂಡಾಳ ಕೂತಿದ್ರು. ಇಲ್ಲಿ ಪಡಿಸೆಲ್ಲಾಗ ಎಲ್ಲರೂ ಹೆಣ್ಮಕ್ಳು ಕೂತಿದ್ರು. ಅವ್ರ ಕಡೆ ಒಬ್ರಿಗೆ ನಮ್ಮ ಕಡೆ ಒಬ್ರಿಗೆ ಸ್ವಾಮಿಗಳಿಗೆ ಬಟ್ಟೆ ಮಾಡಿದ್ರಿ. ಬಟ್ಟೆ ಮಾಡಿ ದಕ್ಷಿಣ ಕೊಟ್ರಿ ಅವರಿಗೆ. ಆಸೆ ಅನ್ನೋದು ಭಾಳ ಕೋಡ್ಯಾರಿ. ನೋಡಿ ಒಬ್ರಿಗೆ ಕೊಟ್ಟಿದ್ರು, ಒಬ್ರಿಗಿನ್ನ ಕೊಟ್ಟಿದ್ದಿಲ್ಲ. ಬನ್ನಿ ದಕ್ಷಿಣ ಕೊಡಿ ಹೇಳ್ತೇವೆ ನಾವು ಅಂತಂದರು. ಮತ್ತು ಮದ್ವೆ ಹುಡುಗ ಎಂಗೇಜ್ಮೆಂಟ್ ಮಾಡಾಕತ್ತಿದ್ದ ಹುಡುಗನ ಬಂದು ಸ್ವಾಮಿಗಳಿಗೆ ದಕ್ಷಿಣ ಕೊಟ್ಟು ಅವ್ರದ್ದು ಬಟ್ಟೆ ಮಾಡೋದು ರೆಡಿ ಮಾಡಿದೆವ್ರಿ. ನೋಡಿ ಹಣ್ಣು, ಎಲ್ಲ ಥರ ಹಣ್ಣು, ಹೂವು. ಇದು ಹುಡುಗನ ಅಕ್ಕ. ಅವಾಗ ನೋಡ್ರಿ ಏನು ಇದ್ದಿದ್ದಿಲ್ಲ, ಸುಮ್ಮನೆ ಬಟ್ಟೆ ಮಾಡೋದು. ಬೀಗರು ಬಟ್ಟೆ ಇಟ್ಟು ಮಾಡ್ಕೊಂಡ್ಕೆ ಮದುಮಕ್ಳು ಇಟ್ಟು ಬಟ್ಟೆ ಮಾಡ್ತಿದ್ರು. ಈಗ ಎಂಗೇಜ್ಮೆಂಟ್ದಾಗೂ ಸಹಿತ ಎಲ್ಲ ಥರ ಹಣ್ಣು ಹಂಪ್ಲ ತಂದೆ, ಹೂವು ಎಲ್ಲ ಥರ ತಂದು ಚಂದ ಮಾಡ್ತಾರೆ ರೀ. ಅದೊಂಥರ ಅವಾಗ ಈ ಥರ ಆದ್ರೆ ಒಂದು ಮದ್ವೆ ಅನ್ಕೊಂಡ್ಬಿಡ್ತಿದ್ರು. ಒಂದು ಮದ್ವೆ ಮುಗಿತಪ್ಪ ಅಂತೇಳಿ ಅನ್ಕೋತಿದ್ರು ಅವಾಗ ಇಷ್ಟೇ ನೋಡೋದಕ್ಕಾದ್ರೆ. ನೋಡ್ರಿ ಇದು ನಮ್ಮ ತಮ್ಮನ ಮಗಳು ಹೆಂಗೆ ನೋಡಾಕತ್ತೈತಿ. ಕ್ಯೂಟ್ ಅದ ನೋಡ್ರಿ. ಇಲ್ಲಿ ನಮ್ಮ ಪಪ್ಪನಿಗೆ ಕಾಣ್ತದೆ ನೋಡ್ರಿ ಇದು. ನನಗದು ಬಿಟ್ಟು ಇರೋಕ್ಕೆ ಆಗಲ್ಲ ನೋಡ್ರಿ. ಈಗ ಮದುಮಕ್ಳು ಅಂತೇಳಿ ಬರ್ತದೆ, ಸಾರಿ, ಹುಡುಗಿಗೆ ಎಂಗೇಜ್ಮೆಂಟ್ ದಿನ ಹುಡುಗಿಗೆ ಚೈನ ತಂದಿದ್ರು ರೀ. ಕಾಲನ್ ಚೈನ ಹಾಕಿ ಬಟ್ಟೆ ಮಾಡಿ ಚೈನ ಉಡಿಸಿ ಹುಡುಗಗೆ 6 ತೊಲೆ ಬಂಗಾರ ಹಾಕಿದ್ರಿ. ಹುಡುಗಿಗೆ ಅವರು ಬಂಗಾರ ತಂದಿದ್ರು. ಅಷ್ಟೊತ್ತಿಗೆಲ್ಲ ಹುಡುಗಿ ಒಂದು ಹುಡುಗ ಅಲ್ಲಿ ಬಂದು ನಮ್ಮ ಅಣ್ಣನ ಮೊಮ್ಮಗ ಆಗ್ಬೇಕು. ಆ ಹುಡುಗ ಅಲ್ಲಿ ಬಾಂಡೆದ ಚೀಲ ಇಟ್ಟಾರ್ರಿ. ಅದು ಹಾಕೊಂಡು ಬಿದ್ದುಬಿಡ್ತದೆ ಹುಡುಗ ಅಲ್ಲಿ. ಎಷ್ಟು ಮಕ್ಕಳ ಲಕ್ಷ್ಯ ಇಟ್ಟಿವಿ ಅಂದ್ರೂ ಒಂದು ಏನಾರು ಮಾಡಿಕೊಂಡು ಬೀಳೋದು ಮಾಡೋದು ಮಾಡ್ತಾವ್ರಿ. ಎಷ್ಟು ಹೊರಗಡೆ ಅದಂದ್ರೆ ಫುಲ್ ಸೆಕೆ ಐತ್ರಿ. ನಮ್ಮ ಮಗ ಮನಗಂಡು ಗಾಳಿ ಬೀಸ್ಕೋಕತ್ತಿದ್ದ ನೋಡ್ರಿ. ಬಟ್ಟೆಯಾಗಿಂದ ನನ್ನ ಮಗಳು ಇದು ಚೈನ ಹಾಕಿ ಆರತಿ ಮಾಡ್ತಾಳಿನ್ನ. ಉಡ್ಯಾಗ ಹಣ್ಣು ಇಡ್ಬೇಕ್ರಿ. ಫಸ್ಟ್ ಹಣ್ಣಿಟ್ಟು ಆಮೇಲೆ ಆರತಿ ಮಾಡ್ತಾರೆ. ಈಗ ಕೊಟ್ಟಿದ್ದು ಚಡ್ಚಣಕ್ಕೆ ಇರ್ತಾರೆ ರೀ ಅವರು. ಇವರು ಅಂಜುರಿಯರು, ಹುಡುಗನ ಕಡೆಯವರು. ನೋಡ್ರಿ ಇವ ನಮ್ಮ ತಂಗಿ ಮಗ, ಸಾರಿ ತಮ್ಮನ ಮಗದ ಜಾಸ್ತಿ ಇದು ಮಾಡ್ತೇನೆ ನಮ್ಮಮ್ಮ. ಹಂಗಾಗಿ ತಂಗಿ ಮಗನಿಗೆ ತಮ್ಮನ ಮಗ ಅಲ್ಲಾಕತ್ತೀನಿ. ನಮ್ಮ ಅಮೂಲ್ಯ ನೋಡ್ರಿ ಅಲ್ಲಿ ಹೆಂಗೆ ನಿಂತಾಳ ಅವ್ರ ಅಣ್ಣನ ಮಗ್ಳಕ್ಕೆ ಹೋಗಿ. ಈಗ ಬಟ್ಟೆ ಮಾಡೋದಾಯ್ತು ರೀ. ಬಟ್ಟೆ ಮಾಡೋದಾದ ನಂತರ ನೋಡ್ರಿ ಇವರು ಕೇಕ್ ತಂದು ಒಳಗಡೆ ಎಲ್ಲ ಅದು ದೂಸು ಬಿದ್ದಿದ್ದೆಲ್ಲ ತೆಗೆದು ತಿನ್ಬೇಕತ್ತೆ ಒಳಗಡೆ ತಂದಾರ್ರಿ ಇವರು.
ನೋಡ್ರಿ ಎಲ್ಲ ತೆಗಿಲಿಕತ್ತಾರ ಪರ್ಪರಿ ಬಿದ್ದಾವ. ಯಾವುದೋ ಒಂದು ಫ್ಲೇವರ್, ಒಟ್ಟು ಕೇಕ್ ಅಂದರೆ ಕೇಕ್ ತಿನ್ಬೇಕು ಅಷ್ಟೇ. ಬಡ್ಡೆ ಹಾಕಿ ತೊಗೊಂಡು ಮ್ಯಾಗ ಹಚ್ಕೊಂತಿರ್ತ. ನೋಡ್ರಿ ಇವರೆಲ್ಲ ಬಂದೆಲ್ಲ ಕಲೆ ಮಾಡೋದು. ಹುಡುಗರು ನೋಡ್ರಿ ಇಲ್ಲಿ ಎಲ್ಲ ತೆಗೆದು ತಿನ್ಬೇಕನ್ನೋದ್ರೆ ಈಗ ಬಡ ಬಡ ಎಲ್ಲ ಹುಡುಗರು ಹೆಂಗೆ ತಿಂದು ಕೈ ನೋಡ್ರಿ ಎಲ್ಲ ಕಲೆ ಮಾಡಿದವರು ಎಲ್ಲ ಹೊಡಿಯಮ್ಮ ನಾವು. ನೋಡ್ರಿ ಕೂತವ್ರು ನೋಡ್ರಿ ಇವ್ರು ಕೈ ಜಾಡಿಸ್ಕೊತ. ನನ್ನ ಮಗಳ ಅಟ್ಟ ಅದೇ ಪರ್ಪರ್ ತೆಗೆದು ಕೇಸಿಂದ ಹೊಟ್ಟಿನ ಕೂತಾಡ್ರಿ. ಎಲ್ಲರೂ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಿಂಗೆ ಒಂದೊಂದು ವಿಡಿಯೋ ಬಿಡ್ತೇವೆ ನೋಡ್ರಿ. ಇವರು ಗಂಡಿನ ಕಡೆಯವರು, ಗಂಡಿನ ಕಡೆ ತಾಯಿ ತಂದೆಯವರು ಎಂಗೇಜ್ಮೆಂಟ್ ದಿನ ಅವರಿಗೆ ಬಟ್ಟೆ ಮಾಡಿದ್ರು. ಬೀಗರು ಬಟ್ಟೆ ಮಾಡ್ಕೊಂಡ್ರು. ಈಚೆ ಕಡೆನೇ ಹುಡುಗಿ ಅವ್ವ ಅಪ್ಪಗೆ ಬಟ್ಟೆ ಮಾಡತ್ತಾರ ನೋಡ್ರಿ. ಇವ್ರಿ ಅವ್ವ ಅಪ್ಪ. ಹುಡುಗನ ದೊಡ್ಡವ, ಹುಡುಗನ ಆಯಿ, ಹುಡುಗಿ ಆಯಿ. ನೋಡ್ರಿ ಊಟಕ್ಕೆ ಮಸ್ತ್ ಬಾಜಿ ಪಲ್ಯ, ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡಿದ್ರು. ನನ್ನ ಮಗಳು ಬರೀ ಬದ್ನಿಕಾಯಿ ಪಲ್ಯ, ಬಾಜಿ ಪಲ್ಯ ಅಷ್ಟು ತೊಗೊಂಬ ಅಂದಳು. ಅದಾದ ನಂತರ ಮತ್ತು ನೆಕ್ಸ್ಟ್ ಊರಿಗೆ ಬಂದರ್ರಿ ಇವರು. ನೋಡ್ರಿ ನಮ್ದು ಭೀಮಾಶಂಕರ ಮುತ್ಯನ ಅಗಸಿದು ರೂಟ್ ನಮ್ಮೂರ್ದು. ಇವಾಗ ನೆನಪು ಈ ಕಡೆ ಇತ್ಲ. ಇವಾಗ ಇಲ್ಲಿ ಮಾವಿನಕಾಯಿ ತಿನ್ನತ್ತೀವಿ ನೋಡು. ಏನದು ಅಲ್ಲ, ಆಮ್ಕಾಯಿ. ಆಮ್ಕಾಯಿ ತಿನ್ನತ್ತೀವಿ ನೋಡ್ರಿ. ದೇವಗತಿ ಕುಲ್ಲ ಇಟ್ಕೊಂಡು ಕಿಸಿದ್ರ ಉಪ್ಪು ಇಲ್ಲಿ ಇರ್ಬೇಕೇನ್ಲಿ. ನಮ್ಮ ಅಕ್ಕನ ಸಡಗರ ಇಲ್ಲ. ಒಮ್ಮೆ ಚುಟ್ಟತ್ತು ಹುಳಿನೇನ ಹುಳಿ ಇಲ್ಲಲೇ ಭಾಷ್ಟ ಆಮ್ಕಾಯಿ ಸ್ವಲ್ಪ ಹುಳಿ ಇಲ್ಲ ನೋಡು. ಬೇಕೇನ್ರಿ? ಎಲ್ಲ ತಿನ್ರಿ. ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.